ಪ್ಲಸ್ 4 ರೂಪೀಸ್ ಅರ್ಧ ಅಮೌಂಟ್ ಬಂದಿದೆ ವಿನ್ನಿಂಗ್ ಅಮೌಂಟ್. ಸೊ ಇಲ್ಲಿ ಗ್ರೀನ್ ಅಂತ ಹಾಕಿದ್ದೆ ಗ್ರೀನೇ ಬಂದಿದೆ, ಸೊ 20 ರೂಪಾಯಿ ಬಂದಿದೆ. ಸೊ ನೋಡಿ ರೆಡ್ ಅಂತ ಹಾಕಿದ್ರೆ ರೆಡ್ಡೇ ಬಂದಿದೆ, ಇಲ್ಲಿ 90 ರೂಪಾಯಿ ಬಂದಿದೆ. ಸೊ ಇಲ್ಲಿ ರೆಡ್ ಮತ್ತೆ ರೆಡ್ ಅಂತ ಹಾಕಿದ್ದೆ ನಾನು, ಗ್ರೀನ್ ಮತ್ತೆ ವೈಲೆಟ್ ಬಂದಿದೆ, ಸೊ ಇಲ್ಲಿ ಮೈನಸ್ ಆಗಿದೆ. ಓಕೆನಾ, ಇಲ್ಲಿ ಗ್ರೀನ್ ಅಂತ ಹಾಕಿದ್ದೆ ಗ್ರೀನ್ ಮತ್ತೆ ಮಿಕ್ಸ್ ಬಂದಿದೆ, ಇಲ್ಲಿ ಅರ್ಧ ಅಮೌಂಟ್ ಸಿಕ್ಕಿದೆ ವಿನ್ನಿಂಗ್ ಅಮೌಂಟ್. ಇದು ಅಷ್ಟೇ ನೋಡಿ, ಇಲ್ಲಿ ಇದೆಲ್ಲ ನೋಡಿ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಆಲ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ Ceokannada. ಸೊ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಔಟ್ ಸೈಡ್ ಇಂದ ಎಲ್ಲ ಸೌಂಡ್ ಕೇಳಿಸುತ್ತೆ, ವೆಹಿಕಲ್ ಓಡಾಡೋದು ಗಾಳಿ ಸೌಂಡ್ ಎಲ್ಲ ಕೇಳಿಸುತ್ತೆ. ಮತ್ತೆ ನಂದು ಇನ್ನೊಂದು ಫೋನಲ್ಲಿ ಸ್ವಲ್ಪ ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸಲ್ಲ. ಓಕೆನಾ, ಸೊ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಹೌದು ಫ್ರೆಂಡ್ಸ್, ಹತ್ತತ್ರ 2 ತಿಂಗಳಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಚಾನಲ್ನಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೆ. ಸೊ ಹೌದು, ಸ್ವಲ್ಪ ಪರ್ಸನಲ್ ರೀಸನ್ಸ್ ಇಂದ ನಾನು ಈ ಒಂದು ಚಾನಲ್ನಲ್ಲಿ ವಿಡಿಯೋಸ್ನ ಹಾಕೋದಿಕ್ಕೆ ಆಗ್ತಿರ್ಲಿಲ್ಲ. ಸೊ ಇನ್ಮೇಲಿಂದ ಆ ರೀತಿ ಮಾಡೋದಿಲ್ಲ. ಕಂಟಿನ್ಯೂಸ್ ಆಗಿ ಈ ಒಂದು ಚಾನಲ್ನಲ್ಲಿ ಅರ್ನಿಂಗ್ ರಿಲೇಟೆಡ್ ಎಲ್ಲ ವಿಡಿಯೋಸ್ನ ನಾನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ನಾನು. ಓಕೆನಾ, ಸೊ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಂದು ಇನ್ನೊಂದು ಚಾನಲ್ ಇದೆ, ಹೊಸ ಚಾನಲ್. ನೀವು ಆ ಚಾನಲ್ ನೋಡಿಲ್ಲ ಅಂತಂದ್ರೆ ಆ ನೇಮ್ ಬಂದು Ceovlogs ಅಂತೇಳಿ. ಆ ಒಂದು ಚಾನಲ್ ಏನಪ್ಪಾ ಅಂತ ಹೇಳಿದ್ರೆ ನಂದು ಡೈಲಿ ಲೈಫ್ ಸ್ಟೈಲ್ ಏನಿರುತ್ತೆ ಅದ್ರ ಬಗ್ಗೆ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಅಂದ್ರೆ ನಾನು ಏನ್ ಕೆಲಸ ಮಾಡ್ತೀನಿ, ಕೆಲಸದಲ್ಲಿ ಏನೇನು ಸಂಪಾದನೆ ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ, ಏನ್ ತಿಂತೀನಿ ಎಲ್ಲಾನು ಆ ಒಂದು ಚಾನಲ್ನಲ್ಲಿ ವಿಡಿಯೋಸ್ನ ಶೂಟ್ ಮಾಡಿ ಹಾಕ್ತಾ ಇರ್ತೀನಿ. ಅದು ಆ ಚಾನಲ್ ಲಿಂಕ್ ಬೇಕು ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಕೆಳಗಡೆ ಹೋಗಿ ವಿಸಿಟ್ ಮಾಡಿ. ಸೊ ಫ್ರೆಂಡ್ಸ್, ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ಯಾವ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅಂತಂದ್ರೆ, ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ನಾನು ನಿಮಗೆ ಇನ್ಮೇಲಿಂದ ವಾರಕ್ಕಿಲ್ಲ ಅಂದ್ರೆ 3-4 ವಿಡಿಯೋ ಹಾಕ್ತೀನಿ ನಾನು ಈ ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ. ಏನಕ್ಕೆ ಅಂತಂದ್ರೆ ನನಗೆ ಯೂಸ್ ಮಾಡಿ ಜಿನಿಯನ್ ಅಂತ ಅನ್ಸಿದೆ, ಅರ್ನಿಂಗ್ ಮಾಡ್ಕೋಬಹುದು ಅಂತ ಅನ್ಸಿದೆ. ಸೊ ಅದಕ್ಕೆ ನಿಮಗೂ ಕೂಡ ಹೆಲ್ಪ್ಫುಲ್ ಆಗತ್ತೆ ಅಂತೇಳಿ ನಾನು ಈ ಒಂದು ಅಪ್ಲಿಕೇಶನ್ ಬಗ್ಗೆ ರಿವ್ಯೂ ಜಾಸ್ತಿ ಮಾಡಾಕ್ತೀನಿ ಫ್ರೆಂಡ್ಸ್. ಓಕೆನಾ, ಸೊ ಅಪ್ಲಿಕೇಶನ್ ನೇಮ್ ಬಂದು ಆಲ್ರೆಡಿ ನಾನು ವಿಡಿಯೋ ಈ ಒಂದು ಅಪ್ಲಿಕೇಶನ್ ಬಗ್ಗೆ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು. ಸೊ ನೋಡಿಲ್ಲ ಅಂತಂದ್ರೆ ಅಪ್ಲಿಕೇಶನ್ ನೇಮ್ ಬಂದು 5win ಅಂತೇಳಿ ಸ್ಕ್ರೀನಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಇನ್ನು ನೀವೇನಾರ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಒಂದು ಆಪ್ ಲಿಂಕ್ ಅನ್ನು ಕೂಡ, ಅಪ್ಲಿಕೇಶನ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಡ್ರಿ. ಓಕೆನಾ, ಸೊ ನೋಡಿ ಕಾಣಿಸ್ತಿರ್ಬೋದು ನಿಮ್ಗೆ, ಈಗ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ತಾ ಇದೆ ನೋಡಿ, 5win ಅಂತೇಳಿ. ಸೊ ಜಿನಿಯನ್ ಅರ್ನಿಂಗ್ ಕೊಡ್ತಿರುವಂತ ಅರ್ನಿಂಗ್ ಅಪ್ಲಿಕೇಶನ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ, ನೀವು ಡೈಲಿ ಪ್ಯಾಸಿವ್ ಇನ್ಕಮ್ ಮಾಡ್ಕೋಬಹುದು. ಓಕೆನಾ, ಸ್ವಲ್ಪ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಇದರಲ್ಲಿ. ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಯಾವ ರೀತಿ ತಲೆ ಯೂಸ್ ಮಾಡಿ ನೀವು ಇದರ ಅರ್ನಿಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ಸ್ ನೀವು ಅರ್ನಿಂಗ್ ಮಾಡೋದಂಥದ್ದು. ಓಕೆನಾ, ಸೊ ನೋಡಿ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ಕೆಳಗಡೆ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ರಿಜಿಸ್ಟರ್ ಅಂತ ಇದೆ, ಲಾಗಿನ್ ಅಂತ ಇದೆ. ನೀವು ಫಸ್ಟ್ ಟೈಮ್ ಏನಾದರೂ ಈ ಅಪ್ಲಿಕೇಶನ್ ನನ್ನ ವಿಡಿಯೋ ನೋಡಿ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ಲಿಂಕ್ ಅಲ್ಲಿ, ಸೊ ರಿಜಿಸ್ಟರ್ ಮೇಲೆ ಪ್ರೆಸ್ ಮಾಡ್ಕೊಂಡು ಸೊ ಇಲ್ಲಿ ಓಪನ್ ಆಗ್ತಿರೋ ನನ್ನಲ್ಲಿ. ಸೊ ರಿಜಿಸ್ಟರ್ ಮೇಲೆ ಪ್ರೆಸ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಇಂಟರ್ಫೇಸ್ ಏನಿಲ್ಲ, ಒಂದು ಫೋನ್ ನಂಬರ್ ಕೇಳುತ್ತೆ, ಕೆಳಗಡೆ ಒಂದು OTP ಕೇಳುತ್ತೆ, ಮತ್ತೆ ಪಾಸ್ವರ್ಡ್ ಕೇಳುತ್ತೆ. ಓಕೆನಾ, ಅದನ್ನ ಕೊಟ್ಟು ನೀವು ಒಂದು OTP ಬರುತ್ತೆ, OTP ಹಾಕಿ ಪಾಸ್ವರ್ಡ್ ಯಾವುದೋ ಒಂದು ಪಾಸ್ವರ್ಡ್ ಹಾಕಿ ನಿಮ್ಮದು ಲಾಗಿನ್ ಅಂತ ಕೊಡಿ ಅಷ್ಟೇ. ನೆಕ್ಸ್ಟ್ ಲಾಗಿನ್ ಮೇಲೆ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ, ಈ ಥರ ಇಂಟರ್ಫೇಸ್ ಸಿಗುತ್ತೆ ನಿಮಗೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫೋನ್ ನಂಬರ್ ಇದೆ. ಸೊ ಫೋನ್ ನಂಬರ್ ಹಾಕೊಳ್ಳಿ, ನನ್ನ ಫೋನ್ ನಂಬರ್ ಹಾಕೊಳ್ತಿದ್ದಂಗೆ ನಿಮ್ದು ರಿಜಿಸ್ಟರ್ ಮಾಡ್ಕೊಳ್ಳಿ, ಯಾವ ಫೋನ್ ನಂಬರ್ ಕೊಟ್ಟಿದ್ದೆ ಅದ ನಂಬರ್ ಹಾಕೊಂಡು ಇಲ್ಲಿ ಗೆಟ್ ವೆರಿಫಿಕೇಶನ್ ಕೋಡ್ ಅಂತ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ, ವೆರಿ ಸಿಂಪಲ್. ಈಗ ಒಂದು ನಿಮ್ಗೆ ಫೋನ್ಗೊಂದು ಕೋಡ್ ಬರುತ್ತೆ, ಆ ಕೋಡನ್ನು ಹಾಕ್ಬೇಕು. ನೋಡಿ ನಾನು ಬಂತು, ಈಗ ನಾನು ಹಾಕ್ಬಿಟ್ಟು ಲಾಗಿನ್ ಆಗ್ತೀನಿ. ಸೊ ಲಾಗಿನ್ ಅಂತ ಮಾಡ್ಕೊಳ್ಳಿ. ಸೊ ನೋಡಿ ಈಗ ಲಾಗಿನ್ ಅಂತ ಮಾಡ್ಕೊಳ್ತಿದ್ದಂಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ, ವೆರಿ ಸಿಂಪಲ್ ಫ್ರೆಂಡ್ಸ್. ಇದ್ರಲ್ಲಿ ಯಾವ ರೀತಿ ನೀವು ಅರ್ನಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಟಾಸ್ಕ್ ರಿವಾರ್ಡ್ಸ್ ಅಂತಿದ್ದಾರೆ, ಅದನ್ನ ಪ್ರೆಸ್ ಮಾಡ್ಕೊಂಡ್ರೆ ನಿಮಗೆ ಟಾಸ್ಕ್ಗಳು ಇರುತ್ತೆ. ಇಲ್ಲಿ ಒಂದಷ್ಟು ಟಾಸ್ಕ್ಗಳು ಇರುತ್ತೆ, ಅದನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ನಿಮ್ಗೆ ಅರ್ನಿಂಗ್ ಸಿಗುತ್ತೆ. ಮತ್ತೆ ಡೈಲಿ ಡೈಲಿ ನೀವು ಅಮೌಂಟ್ ರೀಚಾರ್ಜ್ ಮಾಡಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಚೆಕ್-ಇನ್ ಅಲ್ಲಿ ನಿಮ್ಗೆ ಡೈಲಿ ₹1, ₹2, ₹2, ₹3 ಆ ಥರ ನಿಮ್ಗೆ ಡೈಲಿ ಸಿಗುತ್ತೆ ನಿಮ್ಗೆ. ಓಕೆನಾ, ಅದ್ರಲ್ಲಿ ಕೂಡ ನೀವು ಅರ್ನಿಂಗ್ ಮಾಡ್ಕೋಬಹುದು. ರೀಚಾರ್ಜ್ ಮಾಡಲ್ಲ, ಅಮೌಂಟ್ ಇನ್ವೆಸ್ಟ್ ಮಾಡಲ್ಲ ಅನ್ನೋರು, ಫ್ರೀಯಾಗಿ ಮಾಡ್ತೀನಿ ಅನ್ನೋರು ಈ ಥರ ಮಾಡ್ಕೋಬಹುದು. ಓಕೆನಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ರೀಚಾರ್ಜ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ತೀವಿ ಅಂದ್ರೆ ಇಲ್ಲಿ ಮೇಲೆ ರೀಚಾರ್ಜ್ ಅಂತ ಕಾಣ್ತಿದೆಯಲ್ಲ, ಅದನ್ನು ರೀಚಾರ್ಜ್ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಮಿನಿಮಮ್ ₹21 ₹25 ಮಿನಿಮಮ್ ರೀಚಾರ್ಜ್ ಇರುತ್ತೆ. ₹25 ನೀವು 50,000 ರೂಪಾಯಿ ತನಕ ಎಷ್ಟು ಬೇಕಾದ್ರೆ ನೀವು ಅಮೌಂಟ್ನ ರೀಚಾರ್ಜ್ ಮಾಡ್ಕೋಬಹುದು ಈ ಒಂದು ಅಪ್ಲಿಕೇಶನ್ಗೆ. ಸೊ ಇದ್ರ ಮೇಲೆ ಒಂದು ₹25 ಅಂತ ರೀಚಾರ್ಜ್ ಪ್ರೆಸ್ ಮಾಡ್ಕೊಳ್ಳಿ, ರೀಚಾರ್ಜ್ ಅಂತ ಪ್ರೆಸ್ ಮಾಡ್ಕೊಳ್ಳಿ.
ಮಾಡ್ಕೊಳ್ತಿದ್ದಂಗೆ ನಿಮಗೆ ಇಂಟರ್ಫೇಸ್ ಸಿಗುತ್ತೆ ಗೂಗಲ್ ಯಾವ್ದು ಪೇ ಮಾಡ್ತೀರಾ ಅಂತ. ಸೊ ನಾನು ಸಜೆಸ್ಟ್ ಮಾಡೋದಂದ್ರೆ ಫೋನ್ಪೇ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಫೋನ್ಪೇ ಮೇಲೆ ಪ್ರೆಸ್ ಮಾಡಿಕೊಂಡು ಇಲ್ಲಿ ನಿಮಗೆ ಓಪನ್ ಆ್ಯಪ್ ಟು ಪೇ ಅಂತ ಬರುತ್ತೆ, ಇದು UPI ID ಬರುತ್ತೆ, ಅದು ಕಾಪಿ ಆಗುತ್ತೆ ಆಟೋಮೆಟಿಕ್ ಆಗಿ. UPI ಪ್ರೆಸ್ ಮಾಡಿಕೊಂಡು ಡೈರೆಕ್ಟ್ ಫೋನ್ಪೇಗೆ ಹೋಗುತ್ತೆ. ಸೊ ಫೋನ್ಪೇ ಓಪನ್ ಮಾಡ್ಕೊಂಡು UPI ID ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಂಡು UPI ID ಮೇಲೆ ಹೋಗಿ ಸರ್ಚ್ ಮೇಲ್ಗಡೆ ನೀವು ಅಲ್ಲಿ ಏನು ಕಾಪಿ ಆಗಿರುತ್ತೆ ಅದನ್ನ ಇಲ್ಲಿ ಪೇಸ್ಟ್ ಮಾಡಿದ್ರೆ UPI ID ಬರುತ್ತೆ. ಸೊ ಅದನ್ನ ಪ್ರೆಸ್ ಮಾಡ್ಕೊಂಡು ವೆರಿಫೈ ಅಂತ ಕೊಡಿ. ಇಲ್ಲಿ ನಿಕ್ ನೇಮ್ ಏನೋ ಕೇಳುತ್ತೆ, ಏನೋ ಕೊಟ್ಬಿಟ್ಟು ಸೊ ಸೇವ್ ಅಂತ ಕೊಟ್ಟು ಇಲ್ಲಿ ನೀವು ಅಲ್ಲೇ ಎಷ್ಟು ಅಮೌಂಟ್ ಹಾಕಿದ್ರಿ ನೀವು ರೀಚಾರ್ಜ್ ಮಾಡೋದಕ್ಕೆ. ಸೊ 25 ರೂಪಾಯಿ ಹಾಕಿದ್ದು 25 ಅಂತ ಕೊಟ್ಟು ಇದು ಅಮೌಂಟ್ನ ಪ್ರೊಸೆಸ್ ಮಾಡಿ ಪೇ ಮಾಡಬೇಕಾಗುತ್ತೆ. ಇಷ್ಟೇ ಫ್ರೆಂಡ್ಸ್, ವೆರಿ ಸಿಂಪಲ್ ಅಂತ ಹೇಳ್ಬೋದು ರೀಚಾರ್ಜ್ ಮಾಡ್ಕೊಳ್ಳೋಂಥ ಸ್ಟೆಪ್ಸು. ಈ ಥರ ಮಾಡ್ಕೊಂಡು ನಂದು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ರೀಚಾರ್ಜ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ರೀಚಾರ್ಜ್ ಮಾಡಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ, ಫಸ್ಟ್ ಅದನ್ನು ತೋರಿಸ್ತೀನಿ ನಿಮಗೆ, ಓಕೆನಾ. ಸೊ ಈ ರೀತಿ ಮಾಡಿಕೊಂಡು ನೀವು ಅಲ್ಲಿ ರೀಚಾರ್ಜ್ ಅದು ನೀವು ಅಮೌಂಟ್ ಸಕ್ಸಸ್ಫುಲ್ ಆದಮೇಲೆ ಅದು ಟ್ರಾನ್ಸಾಕ್ಷನ್ ID ನಿಮ್ಗೆ ಕಾಣೋ ರೀತಿ ನಿಮ್ಮ ಒಂದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೋಬೇಕಾಗತ್ತೆ. ಇಟ್ಕೊಂಡು ನೀವು ಬ್ಯಾಕ್ ಬಂದರೆ ಸೊ ಇಲ್ಲಿ ನಿಮಗೆ ಅಪ್ಲೋಡ್ ಅಂತ ಒಂದು ಬಾಕ್ಸ್ ಕಾಣಿಸ್ತಿದೆಯಾ, ಇದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಆ ಸ್ಕ್ರೀನ್ಶಾಟ್ ಏನು ತೊಗೊಂಡಿರ್ತೀರಾ ಅದು ಗ್ಯಾಲರಿಗೆ ಹೋಗುತ್ತೆ. ಗ್ಯಾಲರಿಯಲ್ಲಿ ಸ್ಕ್ರೀನ್ಶಾಟ್ ಏನು ತೊಗೊಂಡಿರ್ತೀರಾ ಅದನ್ನು ಪ್ರೆಸ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಲೋಡ್ ಆಗೋ ಶುರು ಆಗುತ್ತೆ. ಲೋಡ್ ಆಗ್ತಿದ್ದಂಗೆ ಒಂದು ವಿತಿನ್ ಒಂದು 5 ಸೆಕೆಂಡ್ಸ್ ಒಳಗಡೆ ನಿಮ್ಮ ಅಮೌಂಟ್ ಬಂದು ನಿಮ್ಮ ವ್ಯಾಲೆಟಿಗೆ ಒಂದು ಆ್ಯಡ್ ಆಗಿರುತ್ತೆ, ಓಕೆನಾ. ಸೊ ನಾನೀಗ ಜಸ್ಟ್ ನಿಮ್ಗೆ ಹೇಳ್ಕೊಟ್ಟಿದ್ದೆ ನಿಮ್ಗೆ ಯಾವ ರೀತಿ ಅಂತ. ಸೊ ಈಗ ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಬ್ಯಾಕ್ ಹೋಗ್ತೀನಿ ನೋಡಿ ಇವಾಗ. ಇಷ್ಟೇ ಫ್ರೆಂಡ್ಸ್, ಓಕೆನಾ. ರೀಚಾರ್ಜ್ ಮಾಡೋದು ನೋಡ್ಕೊಂಡ್ರಲ್ಲ, ಅಷ್ಟೇ ವೆರಿ ಸಿಂಪಲ್ ರೀಚಾರ್ಜ್ ಮಾಡುವಂಥದ್ದು. ಸೊ ಆ ರೀಚಾರ್ಜ್ ಮಾಡಿರೋಂಥ ಅಮೌಂಟ್ನ ಯಾವ ರೀತಿ ಅಮೌಂಟನ್ನು ಅಂದರೆ ಡಬಲ್ ಮಾಡಿಕೊಂಡು ಗೇಮ್ ಆಡಿ ಅರ್ನಿಂಗ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ಕಾಣಿಸ್ತಿರ್ಬೋದು ನಿಮಗೆ, ಇಲ್ಲಿ ಫಾಸ್ಟ್ ಪ್ರಯಾರಿಟಿ ಅಂತ ಇದೆ, ಮಿನಿ ಸ್ವೈಪರ್ ಅಂತ ಇದೆ, ಅಂಡರ್ ಬಾರ್ ಅಂತ ಇದೆ, ಕ್ರ್ಯಾಶ್ ಅಂತ ಇದೆ, ಡೈಸ್ ಅಂತ ಇದೆ, ಸರ್ಕಲ್ ಅಂತ ಇದೆ. ಸೊ ಇದನ್ನ ಸಜೆಸ್ಟ್ ಮಾಡೋದು ಏನಪ್ಪಾ ಅಂತ ಹೇಳಿದ್ರೆ ನಾನು ಫಾಸ್ಟ್ ಪ್ರಯಾರಿಟಿ, ಮಿನಿ ಸ್ವೈಪರು ಮತ್ತೆ ಸರ್ಕಲ್, ನಾನು ಮೂರನ್ನೇ ಫ್ರೆಂಡ್ಸ್ ನಿಮಗೆ ಸಜೆಸ್ಟ್ ಮಾಡೋದು. ಈ ಕ್ರ್ಯಾಶ್ ಮತ್ತೆ ಅಂಡರ್ ಬಾರ್, ಡೈಸ್ ಇದೆಲ್ಲ ನಾನಂತೂ 100% ಕೊಡಲ್ಲ ಅರ್ನಿಂಗ್ ಆಗತ್ತೆ ಅನ್ನೋದನ್ನ, ಅದೆಲ್ಲ ಲಕ್ ಮೇಲೆ ಡಿಪೆಂಡ್ಸ್, ಓಕೆನಾ. ನೀವು ಫಾಸ್ಟ್ ಪ್ರಯಾರಿಟಿ, ಮಿನಿ ಸ್ವೈಪರ್ ಮತ್ತೆ ಸರ್ಕಲ್ ಇದೆಯಲ್ಲ ಇದೆಲ್ಲ ಆಡಿದ್ರೆ ಮಾತ್ರ ನೀವು ಅರ್ನಿಂಗ್ ಅನ್ನೋದನ್ನ ಮಾಡ್ಕೋಬಹುದು, ಓಕೆನಾ. ನೋಡಿ ಈಗ ನಾನು ಫಾಸ್ಟ್ ಪ್ರಯಾರಿಟಿಗೆ ಹೋಗ್ತೀನಿ. ವೆರಿ ಸಿಂಪಲ್ ಫ್ರೆಂಡ್ಸ್, ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ಮೇಲ್ಗಡೆ ಜಾಯಿನ್ ಗ್ರೀನ್, ಜಾಯಿನ್ ವೈಲೆಟ್, ಜಾಯಿನ್ ರೆಡ್ ಅಂತ ಇದೆ. ಅದ್ರ ಮೇಲ್ಗಡೆ ನಿಮಗೆ ಕೌಂಟ್ ಡೌನ್ ಅಂದ್ಬಿಟ್ಟು 21 ಸೆಕೆಂಡ್ 2019 ಅಂತ ನಿಮಗೆ ಕೌಂಟನ್ ಸ್ಟಾರ್ಟ್ ಆಗಿದೆ. ಈ ಕೌಂಟನ್ ಮುಗಿಯೋದ್ರೊಳಗಡೆ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ರೌಂಡ್ ಇದೆಯಲ್ಲ, ಇಲ್ಲಿ 873 ಅನ್ನೋ ನಂಬರ್ ಕೆಳಗಡೆ ಕ್ವಶನ್ ಮಾರ್ಕ್ ಇದೆ. ಸೊ ಅಲ್ಲಿ ಯಾವ ಕಲರ್ ಬರುತ್ತೆ ಇವಾಗ ಅಂತ ಕೌಂಟನ್ ಮುಗಿಯೋದ್ರೊಳಗಡೆ ನೀವು ಬೆಟ್ ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ರೆಡ್ ಬನ್ನಿ ಸರ್, ಗ್ರೀನ್ ಮೇಲೆ ಪ್ರೆಸ್ ಮಾಡಿ -1 ಮಾಡ್ಕೊಂಡು 10 ರೂಪೀಸ್ನ 10 ರೂಪಾಯಿನ ನೀವು ಕನ್ಫರ್ಮ್ ಕೊಟ್ರೆ ಸೊ ಕೌಂಟನ್ ಮುಗಿದ್ಮೇಲೆ ನೋಡಿ 873 ಮೇಲೆ ಏನು ಗ್ರೀನ್ ಮತ್ತೆ ವೈಲೆಟ್ ಬಂತು. ಸೊ ಹಿಂಗಾದಾಗ ನೀವು ವಿನ್ನಿಂಗ್ ಅಮೌಂಟ್ ಏನಿರುತ್ತೆ, ಈ ತರ ಮಿಕ್ಸ್ ಕಲರ್ ಬಂದ್ರೆ ರೆಡ್ ಮತ್ತೆ ವೈಲೆಟ್, ಇಲ್ಲ ಗ್ರೀನ್ ಮತ್ತೆ ವೈಲೆಟ್ ಆ ತರ ಬಂದ್ರೆ ನಿಮ್ದು ಮಿಕ್ಸ್ ಏನಿರುತ್ತೆ ವಿನ್ನಿಂಗ್ ಅಮೌಂಟ್ ಅದು ಅರ್ಧ ಸಿಗುತ್ತೆ, ಓಕೆನಾ. ಇಲ್ಲ ನೀವು ರೆಡ್ಡೇ ಬಂದ್ರೆ ನಿಮ್ಗೆ ಎಷ್ಟು ಹಾಕಿರ್ತಾರೆ ಅಮೌಂಟ್ ಅಷ್ಟು ಡಬಲ್ ಸಿಗುತ್ತಾ ಹೋಗುತ್ತೆ. ಗ್ರೀನ್ ಹಾಕಿದ್ರು ಕೂಡ ಅಷ್ಟೇ, ಅದು ಗ್ರೀನೇ ಬಂದ್ರೆ ನೀವು ಹಾಕಿರೋಂಥ ಅಮೌಂಟ್ ಡಬಲ್ ಸಿಗ್ತಾ ಹೋಗುತ್ತೆ. ಇಷ್ಟೇ ಫ್ರೆಂಡ್ಸ್ ಅರ್ನಿಂಗ್ ಮಾಡ್ಕೊಳ್ಳೋವಂಥದ್ದು. ಸೊ ನಂದು ಮೈ ಆರ್ಡರ್ಸ್ ಬಂದ್ರೆ ನಾನು ನೋಡ್ಬೋದು ಯಾವ ರೀತಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಅಂತ. ಫಸ್ಟ್ ನೋಡಿ ರೆಡ್ಗೆ ಹಾಕಿದ್ದೆ ನಾನು ನಿನ್ನೆ, ಅದು ಗ್ರೀನ್ ಬಂದಿದೆ ಮೈನಸ್, ಅದು 9 ರೂಪಾಯಿ 80 ಪೈಸೆ ಹೋಯ್ತು. ಅದು ತಿರ್ಗಾ ಗ್ರೀನ್ ಮೇಲೆ ಹಾಕಿದ್ದೆ, ತಿರ್ಗಾ ಗ್ರೀನ್ ಬಂತು. ಸೊ 20 ರೂಪಾಯಿ ಹಾಕಿದ್ದೆ, 10 ರೂಪಾಯಿ ಹಾಕಿದ್ದೆ, ಈಗ 20 ರೂಪಾಯಿ ಬಂತು ಅದಕ್ಕೆ. ತಿರ್ಗಾ ನೋಡಿ ಇಲ್ಲಿ ಇಲ್ಲಿ ಎಷ್ಟು ನಿಮ್ಗೆ ಫುಲ್ ತೋರ್ಸುತ್ತೆ, ಯಾವ್ದು ಗೇಮ್ ಎಷ್ಟೆಲ್ಲ ಆಡಿದ್ದೀರಾ, ಯಾವ್ದಾದ್ರು ಅಮೌಂಟ್ ಬಂದಿದೆ, ಯಾವ್ದಾದ್ರು ಸೋತಿದ್ದೀರಾ ಎಲ್ಲ ತೋರ್ಸುತ್ತೆ ನಿಮ್ಗೆ ಡೀಟೇಲ್ಸ್, ಓಕೆನಾ. ಸೊ ನೋಡ್ಬೋದು ನೀವು ಇಲ್ಲಿ ನೋಡಿ, ಇಲ್ಲಿ ಗ್ರೀನಲ್ಲಿ ನೋಡಿ ಗ್ರೀನ್ ಅಂತ ಹಾಕಿದೆ ಪ್ಲಸ್ 4 ರೂಪೀಸ್ ಅರ್ಧ ಅಮೌಂಟ್ ಬಂದಿದೆ ವಿನ್ನಿಂಗ್ ಅಮೌಂಟ್. ಸೊ ಇಲ್ಲಿ ಗ್ರೀನ್ ಅಂತ ಹಾಕಿದ್ದೆ, ಗ್ರೀನೇ ಬಂದಿದೆ, ಸೊ 20 ರೂಪಾಯಿ ಬಂದಿದೆ. ಸೊ ನೋಡಿ ರೆಡ್ ಅಂತ ಹಾಕಿದೆ, ರೆಡ್ಡೇ ಬಂದಿದೆ, ಇಲ್ಲಿ 19 ರೂಪಾಯಿ ಬಂದಿದೆ. ಸೊ ಇಲ್ಲಿ ರೆಡ್ ಅಂತ ಹಾಕಿದ್ದೆ ನಾನು, ಗ್ರೀನ್ ಮತ್ತೆ ವೈಲೆಟ್ ಬಂದಿದೆ, ಸೊ ಇಲ್ಲಿ ಮೈನಸ್ ಆಗಿದೆ, ಓಕೆನಾ. ಇಲ್ಲಿ ನೋಡಿ ಗ್ರೀನ್ ಅಂತ ಹಾಕಿದ್ದೆ, ಗ್ರೀನ್ ಮತ್ತೆ ಮಿಕ್ಸ್ ಬಂದಿದೆ, ಇಲ್ಲಿ ಅರ್ಧ ಅಮೌಂಟ್ ಸಿಕ್ಕಿದೆ ವಿನ್ನಿಂಗ್ ಅಮೌಂಟ್. ಇದು ಅಷ್ಟೇ ನೋಡಿ, ಇಲ್ಲಿ ಇದೆಲ್ಲ ನೋಡಿ ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ ಆಲ್ ನಾನು ಜಾಸ್ತಿ ವಿನ್ನಿಂಗ್ ಆಗಿದ್ದೀನಿ, ಓಕೆನಾ. ಸೊ ಈ ರೀತಿ ಇದರಲ್ಲಿ ಅರ್ನಿಂಗ್ ಮಾಡ್ಕೋಬಹುದು ನೀವು, ಓಕೆನಾ. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಮಿನಿ ಸ್ವೈಪರ್ ಯಾವ ರೀತಿ ಅಂತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನಿಮಗೆ 2x2 ಅಂತಂದ್ರೆ ಈ ತರ 4 ಬಾಕ್ಸ್ ಸಿಗುತ್ತೆ, 4x4 ಅಂತ ಈ ತರ ಬಾಕ್ಸ್ಗಳು ಸಿಗುತ್ತೆ, 8x8 ಮೇಲೆ ಪ್ರೆಸ್ ಮಾಡ್ಕೊಂಡ್ರೆ ಈ ರೀತಿ ಬಾಕ್ಸ್ಗಳು ಸಿಗುತ್ತೆ. ವೆರಿ ಸಿಂಪಲ್. ಸ್ಟಾರ್ಟ್ ಮಾಡಿ ಕೊಟ್ಟು ನೀವು ಮಿನಿಮಮ್ ಈ ಒಂದು ಗೇಮನ್ನು ಆಡೋದಕ್ಕೆ 20 ರೂಪಾಯಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 20 ರೂಪಾಯಿ ಓಕೆ ಮಾಡಿದ್ರೆ ನಿಮ್ಗೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ಬೇಕು ಅಂದ್ರೆ ಬಾಕ್ಸ್ಗಳು ಓಪನ್ ಆಗುತ್ತೆ. ಈ ಬಾಕ್ಸ್ ಮೇಲೆ ನೀವು ರ್ಯಾಂಡಮ್ ಆಗಿ ಕ್ಲಿಕ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಷ್ಟು ಬಾಕ್ಸ್ ಅಲ್ಲಿ ಒಂದೇ ಒಂದು ಬಾಂಬ್ ಇರುತ್ತೆ. ಸೊ ಬಾಂಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬೇರೆ ಎಲ್ಲ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ನಿಮ್ಗೆ ಅಮೌಂಟ್ ಅನ್ನೋದು ಇಲ್ಲಿ ಆಡ್ ಆಗ್ತಾ ಹೋಗುತ್ತೆ, ಆಯ್ತಾ. ಇದ್ರಲ್ಲಿ ನೀವು ಎಷ್ಟು ಬೇಕೋ ನೀವು ಒಂದು 25 ರೂಪಾಯಿ ತನಕ ಬಂತು ಅಮೌಂಟ್ ಅಂದ್ಕೊಳ್ಳಿ, ಸಾಕು 25 ರೂಪಾಯಿ ನನಗೆ ಮುಂದೆ ನಂಬಿಕೆ ಇಲ್ಲ ನನಗೆ ಬಾಂಬ್ ಬಂದ್ಬಿಡುತ್ತೆ ಅಂತ
ಅಂದ್ರೆ ನೀವು ಅಷ್ಟು 25 ರೂಪಾಯಿನೂ ಕೂಡ ನಿಮ್ಮ ವ್ಯಾಲೆಟ್ಗೆ ಅಮೌಂಟ್ನ ಹಾಕೋಬಹುದು, ವ್ಯಾಲೆಟ್ಗೆ ಅಮೌಂಟ್ನ ಹಾಕೋಬಹುದು. ಓಕೆನಾ, ಇಲ್ಲ 30 ರೂಪಾಯಿ 50 ರೂಪಾಯಿ ಎಷ್ಟು ಬೇಕಾ ನಿಮ್ಮ ಮೇಲೆ ಡಿಪೆಂಡು, ನೀವು ಯಾವ ರೀತಿ ಆಡ್ತೀರ ಅದ್ರ ಮೇಲೆ ಡಿಪೆಂಡು. ಓಕೆ, ನಾನು ಸಜೆಸ್ಟ್ ಮಾಡೋದು ಈ ಒಂದು ಗೇಮ್ ಕೂಡ. ಸೊ ಮೈ ಆರ್ಡರ್ಸ್ಗೆ ಹೋದ್ರೆ ನಾನು ಕೂಡ ಇದರಲ್ಲಿ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇದೆಲ್ಲ ನೋಡಿ, ಇಲ್ಲಿ ಬಾಂಬ್ ನೋಡಿ, ಇಲ್ಲಿ ಇದೆಲ್ಲ ಬಾಂಬ್ ಬಂದಿರುವಂಥದ್ದು ನೋಡಿ, ಇಲ್ಲಿ ಬಾಂಬ್ ಎಲ್ಲೆಲ್ಲಿತ್ತು ಇದೆಲ್ಲ ಬಾಂಬ್ ಇದು ಮೈನಸ್ ಆಗಿದೆ. ಓಕೆನಾ, ಸೊ ಇಲ್ಲಿ ನೋಡಿ, ಇಲ್ಲಿ 20 ರೂಪಾಯಿ ಹಾಕಿದ್ದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಇಷ್ಟು ನಾನು 26 ಬಾಕ್ಸ್ಗಳನ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಮಾಡ್ಕೊಂಡು ಬಾಂಬ್ ರೈಟ್ ಸೈಡಲ್ಲಿ ಕೆಳಗಡೆ ಕಾಣಿಸ್ತಿದೆ, ಅಲ್ಲಿ ಬಾಂಬ್ ಇತ್ತು. ಸೊ 30 ರೂಪಾಯಿ 20 ರೂಪಾಯಿ ಹಾಕಿ 10 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆನಾ, ಸೊ ಅದು ಕೆಳಗಡೆ ಬಂದರೂ ಕೂಡ 20 ರೂಪಾಯಿ ಹಾಕಿದ್ದೀನಿ, ತಿರ್ಗಿ ಅದ್ರಲ್ಲಿ ಕೂಡ 30 ರೂಪಾಯಿ 10 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 30 ರೂಪಾಯಿ. ಓಕೆನಾ, ಇನ್ನೊಂದು ಕಡೆ ನೋಡಿ, ಇಲ್ಲಿ 20 ರೂಪಾಯಿ ಹಾಕಿದ್ದೀನಿ, ಇಲ್ಲಿ 41 ರೂಪಾಯಿ, 20 ರೂಪಾಯಿಗೆ 21 ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಓಕೆನಾ, ಇದ್ರ ಕೆಳಗಡೆ ಬಂದರೆ ನೋಡಿ 20 ರೂಪಾಯಿ ಹಾಕಿದ್ದೀನಿ, 32 ರೂಪಾಯಿ ತೊಗೊಂಡಿದ್ದೀನಿ. ಅದ್ರ ಕೆಳಗಡೆ ಬಂದರೆ ನೋಡಿ 20 ರೂಪಾಯಿ ಹಾಕಿದ್ದೀನಿ, ಇದ್ರ 34 ರೂಪಾಯಿ ತೊಗೊಂಡಿದ್ದೀನಿ. ಅದ್ರ ಕೆಳಗಡೆ ಬಂದರೆ 20 ರೂಪಾಯಿ ಹಾಕಿದ್ದೀನಿ, ತಿರ್ಗಾ 30 ರೂಪಾಯಿ 27 ಪೈಸೆ ತೊಗೊಂಡಿದ್ದೀನಿ. ಇದ್ರಲ್ಲಿ ಜಾಸ್ತಿ ನಾನು ಸೋತಿರೋದಕ್ಕಿಂತ ಜಾಸ್ತಿ ಗೆದ್ದಿರೋದು ಜಾಸ್ತಿ ಇದೆ ನೋಡಿ. ಇದರಲ್ಲಿ ಸೋತಿರೋದು ಬಂದು 4 ಸೋತಿದ್ದೀನಿ ಆಯ್ತು. ಓಕೆನಾ, ಗೆದ್ದಿರೋದು 3, 4, 5, 6 ಸಲ ಗೆದ್ದಿದ್ದೀನಿ ನೋಡಿ. ಓಕೆನಾ, ಈ ರೀತಿ ಕೂಡ ಇದರಲ್ಲಿ ಅರ್ನಿಂಗ್ ಮಾಡ್ಕೋಬಹುದು. ನೆಕ್ಸ್ಟ್ ಏನಪ್ಪ, ಸರ್ಕಲ್ ಗೇಮು. ಓಕೆನಾ, ಇದನ್ನ ಪ್ರೆಸ್ ಮಾಡ್ಕೊಂಡ್ರೆ ಸೇಮ್ ನೀವು ಫಾಸ್ಟ್ ಪ್ರಯಾರಿಟಿ ಯಾವ ರೀತಿ ಇತ್ತು ಅದೇ ರೀತಿ ಸಿಗುತ್ತೆ, ಅದೇ ಸರ್ಕಲ್ ತರ ಇರುತ್ತೆ ಇದು. ಸೊ ಇದರಲ್ಲೂ ಕೂಡ ಅಷ್ಟೇ ಗ್ರೀನು ಮತ್ತೆ ರೆಡ್ ಮತ್ತೆ ಯೆಲ್ಲೋ ಅಂತ ಇರುತ್ತೆ, ಕಲರ್ ಚೂಸ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಇಲ್ಲಿ ಸಿಂಹ, ಹುಲಿ ಮತ್ತೆ ಎಮ್ಮೆ ಎಲ್ಲ ಹಸು ಇದೆಯಲ್ಲ, ಸೊ ಅದೇ ಬರುತ್ತೆ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಯಾವ್ದು ಹೆಂಗ್ ಮಾಡ್ತೀವಿ ಅದ್ರ ಮೇಲೆ ನಿಮ್ಮ ಮೇಲೆ ಡಿಪೆಂಡು. ನೋಡಿ, ಈಗ ಇಲ್ಲಿ ಗ್ರೀನ್ ಬಂತು ಈ ಸಲ, ಇಲ್ಲಿ 32 ಮೇಗಡೆ 32 ಅಂತ ಇದೆಯಲ್ಲ, ಅಲ್ಲಿ ಗ್ರೀನ್ ಬಂದಿದೆ. ಸೊ ಈ ನೆಕ್ಸ್ಟ್ ಈಗ ಕೌಂಟರ್ ಮುಗಿಯೋದ್ರೊಳಗಡೆ ನೀವು ಅಲ್ಲಿ ಎಲ್ಲೋ ಬರುತ್ತೆ ಅಂತ ಎಲ್ಲೋ ಪ್ರೆಸ್ ಮಾಡಿ ಮೈನಸ್ ಮಾಡ್ಕೊಂಡು 10 ರೂಪಾಯಿನ ಕನ್ಫರ್ಮ್ ಅಂತ ಕೊಟ್ಟರೆ 10 ರೂಪಾಯಿ ಆ್ಯಡ್ ಆಗುತ್ತೆ. ಸೊ ಇಲ್ಲಿ ಕೌಂಟರ್ ಮುಗೀತಿದ್ದಂಗೆ ನಿಮಗೆ ಸ್ಪಿನ್ ಆಗುತ್ತೆ. ಸ್ಪಿನ್ ಆದಾಗ ಈ ಆರೋ ಮಾರ್ಕ್ ಬಂದು ಎಲ್ಲೋ ಮೇಲೆ ಬಂದರೆ, ನಾನು ಎಲ್ಲೋ ಮೇಲೆ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ಎಲ್ಲೋ ಮೇಲೆ ಬಂತು ಅಂತಂದರೆ ನೀವು ಹಾಕಿರೋ ಅಮೌಂಟ್ ಡಬಲ್ ಆಗುತ್ತೆ. ನೋಡಿ, ಗ್ರೀನ್ ಮೇಲೆ ಬಂದು ಸೋತೆ, ಗ್ರೀನ್ ಮೇಲೆ ಹಾಕಿದ್ರೆ ಹಾಕಿದಂಥ ಅಮೌಂಟ್ ಡಬಲ್ ಆಗಿದೆ. ಅದೇ ರೀತಿ ನಿಮ್ಗೆ ಯಾವುದು ಕಲರ್ ನಿಮಗೆ ಯಾವ್ದು ಅನ್ಸುತ್ತೆ ಯಾವ ಕಲರ್ ಬರುತ್ತೆ ಅಂತ, ಸೊ ಅದ್ರ ಮೇಲೆ ಬೆಟ್ ಮಾಡಬೇಕಾಗುತ್ತೆ. ವೆರಿ ಸಿಂಪಲ್. ಓಕೆನಾ, ಈ ರೀತಿ ಕೂಡ ಇದ್ರ ಅರ್ನಿಂಗ್ ಮಾಡ್ಕೋಬೋದು. ಓಕೆನಾ, ಸೊ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಇದರಲ್ಲಿ ಎಷ್ಟು ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ವಿತ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ, ವಿತ್ರ ಮೇಲೆ ಪ್ರೆಸ್ ಮಾಡ್ಕೊಂಡ್ರೆ ನೋಡ್ಬೋದು. ಈಗ ನನ್ನ ಹತ್ರ ಪಾಯಿಂಟ್ಸ್ ಬಂದು ಈಗ ವಾಲೆಟ್ ಅಲ್ಲಿ ನನ್ನ 140 ರೂಪಾಯಿ 28 ಪೈಸೆ ಇದೆ. ಓಕೆನಾ, ಕಾಣಿಸ್ತಿರ್ಬೋದು. ಅದ್ ಕೆಳಗಡೆ ಬಂದ್ರೆ ವಿತ್ರ ರೆಕಾರ್ಡ್ಸ್ ಅಲ್ಲಿ ಬಂದ್ರೆ ನೋಡಿ, ಇಲ್ಲಿ 546 ರೂಪಾಯಿ ನಾವು ವಿತ್ರ ತಗೊಂಡಿದ್ದೀನಿ. ಯಾವತ್ತು 4ನೇ ತಾರೀಕು 9ನೇ ತಾರೀಕು 4ನೇ ತಿಂಗಳು, ಈ ತಿಂಗಳಲ್ಲಿ ತಗೊಂಡಿರೋದು ಮೊನ್ನೆ. ಓಕೆನಾ, ಕಂಪ್ಯೂಟರ್ ಅಂತ ಬಂದಿದೆ. ಸೊ ನನ್ನ ಹೆಸರು ನೋಡಿ, ಕೆಳಗಡೆ ಕಾಣ್ಬೋದು, ನಿಖಿಲಸ್ ಅಂತ ಇದೆ, ಅಕೌಂಟ್ ನಂಬರ್ ಇದೆ ನಂದು. ಸೊ ಕೆಳಗಡೆ ಬಂದು 301 ರೂಪಾಯಿ ತಗೊಂಡಿದ್ದೀನಿ. ಡೇಟ್ ಮೇಲೆ ಟೈಮ್ ತೋರಿಸ್ತಿದೆ, ಅದು ಕಂಪ್ಲೀಟೆಡ್ ಅಂತ ಬಂದಿದೆ. ಓಕೆ, ನೆಕ್ಸ್ಟ್ 100 ರೂಪೀಸ್ ತಗೊಂಡಿದ್ದೀನಿ. ನೆಕ್ಸ್ಟ್ 177 ರೂಪೀಸ್ ತಗೊಂಡಿದ್ದೀನಿ. ನೆಕ್ಸ್ಟ್ 67 ರೂಪೀಸ್ ತಗೊಂಡಿದ್ದೀನಿ. ನೋಡಿ, ಈ ರೀತಿ ನೀವು ಕೂಡ ನೀವು ಜಿನಿಯನ್ ಆಗಿ ಅರ್ನಿಂಗ್ ಬರುತ್ತೆ ಫ್ರೆಂಡ್ಸ್. ನಾ ಹೇಳ್ತಿದ್ದೀನಲ್ಲ, ಜಿನಿಯನ್ ಆಗಿ ಅರ್ನಿಂಗ್ ಬರುತ್ತೆ. ಇದ್ರಲ್ಲಿ ಏನಪ್ಪ ನೀವು ಅರ್ನಿಂಗ್ ಮಾಡ್ಕೊಳ್ಳೋಕೆ ಟ್ರಿಕ್ಸ್ ಅಂತ ಏನಪ್ಪ ಅಂದ್ರೆ, ಒಬ್ಬೊಬ್ಬರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಒಂದು 25 ರೂಪಾಯಿ 50 ರೂಪಾಯಿ 100 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ಆಡಕ್ಕೆ ಹೋಗ್ತಾರೆ. ಆಡ್ಬಿಟ್ಟು 1 ಸಲ 2 ಸಲ 3 ಸಲ ಕಂಟೆಸ್ಟ್ ದುಡ್ಡು ಹೊಂಟಾಗುತ್ತೆ ಅಂದ್ಬಿಟ್ಟು, ಇದು ದುಡ್ಡು ಬರಲ್ಲ, ದುಡ್ಡು ಹೋಗತ್ತೆ ಹೊತ್ತು ದುಡ್ಡು ಬರಲ್ಲ ಅಂದ್ಬಿಟ್ಟು ಬ್ಯಾಕ್ ಅಕೌಂಟ್ ಹೋಗ್ತಾರೆ. ಆಗೇನಾಗುತ್ತೆ, ಅವ್ರು ಏನು ಅಮೌಂಟ್ ಹಾಕಿದ್ರು 100 ರೂಪಾಯಿ ಸುಮ್ಮನೆ ಅವ್ರಿಗೆ ಗೇಮ್ ಕಂಪ್ನಿಗೆ ಕೊಟ್ಟಂಗೆ ಆಗುತ್ತೆ ಸುಮ್ಮನೆ ಫ್ರೀಯಾಗಿ. ಸೊ ನಾನು ಏನಪ್ಪ ಸಜೆಸ್ಟ್ ಮಾಡ್ತೀನಿ ಅಂದರೆ, ಮಿನಿಮಮ್ ನೀವು 300 ಇಂದ 500 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡು ನಿಮಗೆ ಇದಕ್ಕೆ ಒಂದು ಆ ಥರ ಆಡೋದ್ರಿಂದ ನಿಮಗೆ ಒಂದು ಟ್ರಿಕ್ಸ್ ಇರುತ್ತೆ. ಆ ಟ್ರಿಕ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆನಾ, ಯಾವ ರೀತಿ ನೀವು ಇದು ಫಾಸ್ಟ್ ಪ್ರಯಾರಿಟಿಲಿ ಯಾವ ರೀತಿ ನೀವು ಅಮೌಂಟ್ನ ಅರ್ನಿಂಗ್ ಮಾಡ್ಕೊಳ್ಳೋದು ಜಾಸ್ತಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಓಕೆನಾ, ಮಿನಿಮಮ್ ನೀವು ರೀಚಾರ್ಜ್ ಮಾಡ್ಕೊಳ್ತೀನಿ 300 ಇಂದ 500 ರೂಪಾಯಿ ರೀಚಾರ್ಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಸಜೆಸ್ಟ್ ಮಾಡೋದು ಇಷ್ಟೇ. ಓಕೆನಾ, ಅದನ್ನು ಮಾಡ್ಕೊಂಡ್ರೆ ಅರ್ನಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಇನ್ವೈಟ್ ಮಾಡ್ತೀನಿ ಅಂತಂದರೆ, ನಿಮ್ಮ ಫ್ರೆಂಡ್ಸ್ ಬ್ಯಾಕ್ಗ್ರೌಂಡ್ ಜಾಸ್ತಿ ಐತೆ ಅಂದರೆ ಇನ್ವೈಟ್ ಮಾಡಿದ್ರು ಕೂಡ ನಿಮ್ಗೆ ಇಷ್ಟು % ಕಮಿಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೆಳಗಡೆ ಇನ್ವೈಟ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ತೋರಿಸುತ್ತೆ ನಿಮಗೆ ಎಷ್ಟು % ಸಿಗುತ್ತೆ, ಎಷ್ಟು ಜನ ಫ್ರೆಂಡ್ಸ್ನ ರೆಫರ್ ಮಾಡಿದ್ರೆ ಅವ್ರ ಗೇಮ್ಸ್ ಆಡಿದ್ರೆ ಎಷ್ಟು ಸಿಗುತ್ತೆ ಅನ್ನೋದು ಕೂಡ ಸಿಗುತ್ತೆ ಅನ್ನೋ ಡೀಟೇಲ್ಸ್ ಇರುತ್ತೆ ಅದರಲ್ಲಿ. ಸೊ ನೀವು ನೋಡ್ಕೋಬೋದು. ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾರೋ ಅರ್ನಿಂಗ್ ಮಾಡ್ಕೊಳ್ತೀನಿ ಅಂತಂದರೆ ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್, ಬೇಗ ಅರ್ನಿಂಗ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ಆಫರ್ಸ್ ಇದೆ, ಒಳ್ಳೊಳ್ಳೆ ಪೇಮೆಂಟ್ಗಳು ಕೊಡ್ತಾರೆ ಇದರಲ್ಲಿ. ಓಕೆನಾ, ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್.